ನ್ಯೂಸ್ ಎಟ್ 4 ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ರಾಜ್ಯ ಸರ್ಕಾರ ನೀಡಿದ್ದ ಮೀಸಲಾತಿ ತಿರಸ್ಕರಿಸಿದ್ದಾರೆ ಪಂಚಮಸಾಲಿ ಸಮುದಾಯದವರು. ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಮಹತ್ವದ ನಿರ್ಧಾರ ಘೋಷಣೆ ಮಾಡಿದ್ದಾರೆ. ಮೀಸಲಾತಿ ನೀಡ್ತೀರೋ ಇಲ್ವೋ 24 ಗಂಟೆಯಲ್ಲಿ ಹೇಳಬೇಕು. ಒಂದು ದಿನದ ಗಡುವನ್ನ ಕೊಟ್ಟು ರಾಜ್ಯ ಸರ್ಕಾರದ ಮೀಸಲಾತಿಯನ್ನ ತಿರಸ್ಕಾರ ಮಾಡಲಾಗಿದೆ. ರಾಜ್ಯ ಸರ್ಕಾರಕ್ಕೆ 1 ದಿನಗಳ ಗಡುವನ್ನ ಕೊಟ್ಟಿದ್ದಾರೆ. 24 ಗಂಟೆಗಳ ಗಡುವನ್ನ ಕೊಟ್ಟಿರುವಂಥದ್ದು. ಸರ್ಕಾರದ ನಿರ್ಧಾರ ಏನು ಅನ್ನೋದನ್ನ 24 ಗಂಟೆ ಒಳಗೆ ಹೇಳಬೇಕು. ಬೆಳಗಾವಿಯಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹೊಸ ಗಡುವನ್ನ ಕೊಟ್ಟಿದ್ದಾರೆ. ಜನವರಿ 12ರ ಒಳಗೆ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಬೇಕು. ಇಲ್ಲವಾದರೆ ಜನವರಿ 13ರಂದು ಸಿಎಂ ಕ್ಷೇತ್ರ ಶಿಗ್ಗಾವಿಯಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಸ್ವಾಮೀಜಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಬಸವರಾಜ ಬೊಮ್ಮಾಯಿ ತಾಯಿ ಮೇಲೆ ಆಣೆ ಮಾಡಿದ್ರು, ಸಿಎಂ ಮಾತು ತಪ್ಪಿದ್ದಾರೆ ಅಂತ ಇಡೀ ಸಮುದಾಯದಿಂದ ಈಗ ಆಕ್ರೋಶ ವ್ಯಕ್ತವಾಗಿದೆ ಅಂತ ಹೇಳಿದ್ದಾರೆ. ಸಂಪುಟ ನಿರ್ಣಯ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ರಾಜ್ಯ ಸರ್ಕಾರದ ಮೀಸಲಾತಿಯನ್ನು ಅವರು ತಿರಸ್ಕಾರ ಮಾಡಿದ್ದಾರೆ. ಮೀಸಲಾತಿಗೆ ಸಂಬಂಧಪಟ್ಟಂತ ಗೆಜೆಟ್ ನೋಟಿಫಿಕೇಶನ್ ಸರ್ಕಾರ ಹೊರಡಿಸಬೇಕು. ಇಲ್ಲದೆ ಹೋದರೆ 13ನೇ ತಾರೀಕು ಶಿಗ್ಗಾವಿ ಒಳಗೆ ಸುಮಾರು 20-30 ಸಾವಿರ ಸಂಖ್ಯೆಯಲ್ಲಿ, ಅದಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ನಾವೆಲ್ಲ ಕೂಡಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತೀವಿ. ಅದಕ್ಕೂ ಮಾಡದೆ ಹೋದರೆ ಅವತ್ತಿನ ದಿವಸನೇ ಮುಂದಿನ ಹೋರಾಟ ಎಲ್ಲಿ ಮಾಡಬೇಕು ಅನ್ನೋ ಸಹ ನಾವು ಘೋಷಣೆ ಮಾಡ್ತೀವಿ ಅಂತೇಳಿ ಮುಂದೆ ನಮ್ಮ ಹೋರಾಟ ಮೂಲಕವಾಗಿ ರಾಜಕೀಯ ನಿರ್ಧಾರಗಳನ್ನು ಮಾಡುವಂಥ ಶಕ್ತಿಯಾಗಿ ಪರಿಣಾಮಗೊಳ್ಳುತ್ತೆ ಅನ್ನುವಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿಕ್ಕೆ ಇಚ್ಛೆಪಡ್ತೀನಿ. 2023ರ ಆ ಚುನಾವಣೆಯಲ್ಲಿ ಗಂಭೀರವಾಗಿರ್ತಕ್ಕಂಥ ಪರಿಣಾಮ ಬೀರುವಂಥ ಎಲ್ಲ ಸಾಧ್ಯತೆ ಇದೆ. ಅದಕ್ಕೋಸ್ಕರ 24 ಗಂಟೆ ಒಳಗೆ ಕೊಡಲಿಕ್ಕೆ ಬರುತ್ತಿಲ್ಲ ಅಂತ ಸ್ಪಷ್ಟಗೊಳಿಸಿ 12ನೇ ತಾರೀಕು ಒಳಗಾಗಿಯೇ ಅಧಿಸೂಚನೆ ಹೊರಡಿಸಬೇಕು. ಇಲ್ಲದೆ ಹೋದರೆ 13ನೇ ತಾರೀಕು ಹಾವೇರಿ ಜಿಲ್ಲೆಯ ಶಿಗ್ಗಾವಿಯ ಅವರ ಮನೆ ಮುಂದೆನೇ ಮತ್ತೊಮ್ಮೆ ಬೃಹತ್ ಸತ್ಯಾಗ್ರಹವನ್ನು ಮಾಡ್ತೀವಿ ಅಂತೇಳಿ ಸ್ಪಷ್ಟವಾಗಿ ಮಾಧ್ಯಮ ಮೂಲಕ ಹೇಳ್ತಾ, ಪಂಚಮಸಾಲಿ ಸಮುದಾಯಕ್ಕೆ ಸರ್ಕಾರ ಮೀಸಲಾತಿಯನ್ನ ಘೋಷಣೆ ಮಾಡಿತು. ಇದು ನ್ಯಾಯಯುತವಾಗಿದೆಯಾ ಅಥವಾ ಅನ್ಯಾಯ ಆಗಿದೆಯಾ ಅನ್ನೋ ಕುರಿತಂತೆ ಚರ್ಚೆಯನ್ನ ಮಾಡಲಾಯಿತು. ಮೀಸಲಾತಿ ಘೋಷಣೆ ಬಗ್ಗೆ ಎಲ್ಲವೂ ಕೂಡ ಒಂದು ರೀತಿ ಗೊಂದಲ ಆಗಿದೆ. ಇದೇ ಕಾರಣಕ್ಕೆ ಸಂಪುಟ ಸಭೆ ನಿರ್ಣಯ ತಿರಸ್ಕಾರ ಮಾಡಿರುವಂಥದ್ದು. ಪಂಚಮಸಾಲಿ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಸರ್ಕಾರದ ಮೀಸಲಾತಿಯನ್ನು ಇವರು ತಿರಸ್ಕಾರ ಮಾಡಿದ್ದಾರೆ. ಜನವರಿ 12ರ ಒಳಗಡೆ ಗೆಜೆಟ್ ನೋಟಿಫಿಕೇಶನ್ಗೆ ಅವರು ಆಗ್ರಹ ಮಾಡಿರುವಂಥದ್ದು. ಒಂದು ವೇಳೆ ಅದಾಗಲಿಲ್ಲ ಅಂತಂದ್ರೆ ಶಿಗ್ಗಾವಿಯಲ್ಲಿ 30,000 ಜನ ಸೇರಿಸಿ ಹೋರಾಟ ಮಾಡೋ ಎಚ್ಚರಿಕೆಯನ್ನ ಕೂಡಲ ಸಂಗಮ ಪೀಠದ ಶ್ರೀಗಳಾಗಿರುವಂತಹ ಜಯ ಮೃತ್ಯುಂಜಯ ಶ್ರೀಗಳು ಸರ್ಕಾರಕ್ಕೆ ಗಡುವನ್ನ ಕೊಟ್ಟಿರುವಂಥದ್ದು. ಸಂಪುಟ ಸಭೆ ನೀಡಿದ 2D ಮೀಸಲಾತಿಯನ್ನ ನಾವು ತಿರಸ್ಕಾರ ಮಾಡ್ತಾ ಇದ್ದೀವಿ. 2023ರ ಚುನಾವಣೆಯಲ್ಲಿ ಜನಶಕ್ತಿಯ ಗಂಭೀರ ಪರಿಣಾಮವನ್ನ ನೀವು ಎದುರಿಸಬೇಕಾಗತ್ತೆ ಅಂತ ಹೇಳಿದ್ದಾರೆ. 1 ದಿನದ ಒಳಗೆ ಅಂದ್ರೆ 24 ಗಂಟೆ ಒಳಗಡೆ ಸರ್ಕಾರ ತನ್ನ ನಿರ್ಧಾರ ಏನು ಅನ್ನೋದನ್ನ ತಿಳಿಸಬೇಕು ಅಂತ ಇದೇ ಸಂದರ್ಭದಲ್ಲಿ ಸರ್ಕಾರಕ್ಕೆ ಗಡುವನ್ನ ಕೊಟ್ಟಿದ್ದಾರೆ ಶ್ರೀಗಳು. ಇದೆಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ. ಚಂದ್ರಕಾಂತ್, ಇವತ್ತಿನ ಸಭೆಯಲ್ಲಿ ಏನೇನ್ ಚರ್ಚೆ ಆಯಿತು? ಸೌಮ್ಯಮಳಲಿ, ಇತ್ತೀಚೆಗೆ ರಾಜ್ಯ ಸರ್ಕಾರದ ಸಚಿವ ಸಂಪುಟ ಸಭೆಯಲ್ಲಿ 2D ಮತ್ತು 2C ಹೊಸ ಏನು ಮೀಸಲಾತಿ ವರ್ಗೀಕರಣ ಮಾಡಲಾಗಿತ್ತು. ಇದರಿಂದ ಪಂಚಮಸಾಲಿ ಸಮುದಾಯ ಇಷ್ಟು ದಿನಗಳ ಗೊಂದಲದಲ್ಲಿತ್ತು. ಹೀಗಾಗಿ ಗೊಂದಲ ನಿವಾರಣೆಗಾಗಿ ಇವತ್ತು ಬೆಳಗಾವಿಯ ಗಾಂಧಿ ಭವನದಲ್ಲಿ ವಿಶೇಷ ಸಭೆಯನ್ನ ಕರೆಯಲಾಗಿತ್ತು. ಸಭೆಯಲ್ಲಿ ಒಂದು ಸಮುದಾಯದ ಹಿರಿಯ ನಾಯಕರು ಮತ್ತು ಕಾರ್ಯಕಾರಿಣಿ ಸಮಿತಿ ಎಲ್ಲ ಸದಸ್ಯರು ಕೂಡ ಪಾಲ್ಗೊಂಡಿರ್ತಕ್ಕಂಥದ್ದು. ಸಭೆಯ ಮುಗಿದ ಬಳಿಕ ಏನು ಸ್ವಾಮೀಜಿ ಕೂಡಲ ಸಂಗಮದ ಜಯಮೂರ್ತಿ ಸ್ವಾಮೀಜಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಒಂದು 2D ಅನ್ನ ಏನು ಸರ್ಕಾರ ಮೀಸಲಾತಿ ಕೊಟ್ಟಿದೆ ನನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತೇವೆ. 24 ಗಂಟೆಯಲ್ಲಿ ಸರ್ಕಾರ 2A ಮಾದರಿಯ ಮೀಸಲಾತಿಯನ್ನ ಘೋಷಣೆ ಮಾಡಬೇಕು. ಇಲ್ಲವಾದಲ್ಲಿ ಇನ್ನು ಮುಖ್ಯಮಂತ್ರಿಗಳ ಶಿಗ್ಗಾವಿ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ದಿನಾಂಕವನ್ನು ಕೂಡ ನಿಗದಿ ಮಾಡಿರ್ತಕ್ಕಂಥದ್ದು. ಜನವರಿ 13ರಂದು ಏನು ಶಿಗ್ಗಾವಿಯ ಮುಖ್ಯಮಂತ್ರಿ ನಿವಾಸಕ್ಕೆ ಮುತ್ತಿಗೆ ಹಾಕ್ತೀವಿ. ಒಂದು ವೇಳೆ ಮುಖ್ಯಮಂತ್ರಿಗಳೇನಾದ್ರೂ ಸ್ಪಂದಿಸ್ತಾ ಇದ್ರೆ ಮುಂದೆ ರಾಜಕೀಯವಾಗಿ ನಾವು ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಏನು ತಾಯಿಯ ಮೇಲೆ ಆಣೆ ಮಾಡಿದಂತಹ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಾತನ್ನ ತಪ್ಪಿದ್ದಾರೆ. ಹೀಗಾಗಿ ಅವ್ರ ವಿರುದ್ಧ ನಾನು ಇವತ್ತು ಮಾತನಾಡ್ತಿದ್ದೇನೆ. ಮುಂದೆ ಏನಂದ್ರೆ ಇದು ನಮ್ಮ ಪಕ್ಷದ ಮೇಲೆ ಪರಿಣಾಮ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾನು ಬಹಿರಂಗವಾಗಿ ಹೇಳಿಕೆ ಕೊಡ್ತೀನಿ ಅಂತ ಯತ್ನಾಳ್ ಕೂಡ ಮುಖ್ಯಮಂತ್ರಿಗಳ ವಿರುದ್ಧ ಇವತ್ತು ಬೆಳಗಾವಿಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಏನು ಪಂಚಮಸಾಲಿ ಸಮುದಾಯಕ್ಕೆ 2D ಕೊಟ್ಟಿದ್ದು 2D ಮೀಸಲಾತಿಯನ್ನ ಘೋಷಣೆ ಮಾಡಿತ್ತು. ಆದ್ರೆ 2Dಯಲ್ಲಿ ಎಷ್ಟು ಶೇಕಡಾ ಮೀಸಲಾತಿ ಕೊಡ್ತೀವಿ ಮತ್ತು ಇನ್ನಿತರ ಸೌಲಭ್ಯಗಳ ಬಗ್ಗೆ ಸರ್ಕಾರ ಯಾವುದೇ ರೀತಿ ಸ್ಪಷ್ಟನೆ ಕೊಟ್ಟಿಲ್ಲ. ಇದು ಸಮಾಜದಲ್ಲಿ ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿತ್ತು. ಈಗ ಸಮಾಜ ಸಂಪೂರ್ಣವಾಗಿ ಒಂದು 2D ಏನು ಮೀಸಲಾತಿ ಸರ್ಕಾರದ ನಿರ್ಧಾರವನ್ನ ಸಂಪೂರ್ಣವಾಗಿ ಚಂದ್ರಕಾಂತ್, ಮತ್ತಷ್ಟು ಮಾಹಿತಿಗಾಗಿ ಮತ್ತೆ ಸಂಪರ್ಕ ಮಾಡ್ತೀನಿ. ಈ ಬಗ್ಗೆ ಮಾತನಾಡೋದಕ್ಕೆ ಪಂಚಮಸಾಲಿ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ವಿಜಯಾನಂದ ಕಾಶ್ಯಪನವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ. ಸರ್ಕಾರ 2D ಮೀಸಲಾತಿಯನ್ನ ಕೊಟ್ಟಿತ್ತು, ಆದ್ರೆ ಇವತ್ತಿನ ಸಭೆಯಲ್ಲಿ ಅದನ್ನ ತಿರಸ್ಕಾರ ಮಾಡಿದಿರಿ. ಸರ್ಕಾರದ ಮೂಲಕ ಸರ್ಕಾರಕ್ಕೆ ನಿಮ್ಮ ಸಭೆಯ ಮುಖಾಂತರ ಯಾವ ರೀತಿ ಆಗ್ರಹ ಮಾಡ್ತಾ ಇದ್ದೀರಿ? ನಿಮ್ಮ ನಿರ್ಧಾರ ಏನು?
ಈಗಾಗಲೇ ನಮ್ಮ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳವರು ಮತ್ತು ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷರಾದಂತ ಬಸವನಗೌಡ ಪಾಟೀಲ ಯತ್ನಾಳ್ ಅವರು ಈಗಾಗಲೇ ನಮ್ಮ ಕಾರ್ಯಕಾರಿಣಿ ಸಭೆಯಲ್ಲಿ ತೆಗೆದಂತ ನಿರ್ಣಯ ಇವತ್ತು 24 ಗಂಟೆಯಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಮೀಸಲಾತಿಯನ್ನ ಕೊಡ್ತೀವೋ ಇಲ್ಲ ಅನ್ನೋದು ಸ್ಪಷ್ಟಪಡಿಸ್ಬೇಕು. ಯಾಕಂದ್ರೆ ಈಗಾಗಲೇ 5 ಬಾರಿ ಕರೆಸಿ ನಮಗೆ ಪೂಜ್ಯರಿಗೆ ನಮ್ಮ ನಾಯಕರಿಗೆ ಕರೆಸಿಕೊಂಡು ಪದೇ ಪದೇ ಮಾತನ್ನು ಕೊಟ್ಟರು, ಯಾವ್ದು ಅಂತಿಮ ನಿರ್ಣಯ ಮಾಡಲ್ಲ. ಯಾಕಂದ್ರೆ 29ನೇ ತಾರೀಕಿಗೆ ಅವರು ಸಚಿವ ಸಂಪುಟದಲ್ಲಿ ನಾನು ಅಂತಿಮ ನಿರ್ಣಯನ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಅಲ್ಲಿ ಲಿಂಗಾಯತ ಪಂಚಮಸಾಲಿ ಸಮಾಜ ಮೀಸಲಾತಿ ಕೊಡ್ತೀವಿ ಅನ್ನೋದೇ ಇಲ್ಲ. 2D ಅಂತ ಡಿಕ್ಲೇರ್ ಮಾಡಿದ್ದಾರೆ, 2C ಅಂತ ಮಾಡಿದ್ದಾರೆ. ಅದು ಯಾವ ಸಮುದಾಯವನ್ನು ಒಳಗೊಂಡಿದೆ ಅನ್ನೋದೇ ಏನು ಆದೇಶ ಇಲ್ಲ ಇದುವರೆಗೂ. ಈಗಾಗಲೇ 29ರಿಂದ ಅಂದ್ರೆ ಇವತ್ತು 5ನೇ ತಾರೀಕು, ಇಷ್ಟು ದಿವಸಗಳು ಆದ್ರೂ ಕೂಡ ಸರ್ಕಾರದಿಂದ ಒಂದು ಉತ್ತರ ಇಲ್ಲ. ಆದ ಕಾರಣ ಇವತ್ತು ಸಭೆಯಲ್ಲಿ ಚರ್ಚೆ ಮಾಡಿ ಇವತ್ತು ಅಂತಿಮ ನಿರ್ಣಯನ್ನ ಇವತ್ತು ನಮ್ಮ ಪೂಜ್ಯರು ಹೇಳಿದ್ದಾರೆ. 24 ಗಂಟೆಯಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಉತ್ತರ ಕೊಡ್ಬೇಕು, ಮೀಸಲಾತಿ ಕೊಡ್ತೀವೋ ಇಲ್ಲೋ ಅನ್ನೋದು. ಮತ್ತು 1 ವಾರ ಗಡುವನ್ನ ಕೊಟ್ಟಿದ್ವಿ ನಾವು. ಏನು ಬರುವ ಮುಂದಿನ 12ನೇ ತಾರೀಕು ಒಳಗಡೆ, ಜನವರಿ 12ರೊಳಗಡೆ ಅಧಿಕೃತ ಸರ್ಕಾರದ ಗೆಜೆಟ್ ಅನ್ನು ಹೊರಡಿಸಿ ಮೀಸಲಾತಿ ಆದೇಶ ಪತ್ರವನ್ನ ನಮ್ಮ ಮಕ್ಕಳು ತಹಸೀಲ್ದಾರ್ ಕಚೇರಿಗೆ ಹೋದ್ರೆ ಪಡಿಬೇಕು. ಅದನ್ನ ಮಾಡಿದ್ರೆ ಈ ಹೋರಾಟ ಇವತ್ತು ಇಲ್ಲಿಗೆ ನಿಲ್ಲುತ್ತೆ. ಇಲ್ಲ ಅಂದ್ರೆ ನಾವು ಮತ್ತೆ ಹೋರಾಟವನ್ನ ಮುಂದುವರಿಸ್ತೀವಿ ಅನ್ನೋದು ಮಾತ್ರ ಬಹಳ ಸ್ಪಷ್ಟವಾಗಿ ಇವತ್ತು ಅಂತಿಮ ನಿರ್ಣಯ ಮಾಡಿದ್ವಿ. ಓಕೆ ಸರ್, ಇಷ್ಟು ದಿನಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಲಾಯಿತು. ಅದಾದ ಬಳಿಕ ಸರ್ಕಾರ 2D ಮೀಸಲಾತಿಯನ್ನ ಘೋಷಣೆ ಮಾಡಿತ್ತು. ಈಗ ಅದರಲ್ಲೂ ಕೂಡ ಒಂದು ಕ್ಲಾರಿಟಿ ಇಲ್ಲ ಅನ್ನುವಂಥದ್ದು ನಿಮ್ಮ ಆರೋಪ. ಸೊ ಈ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾದಂತಹ ಒಂದು ಗೊಂದಲಗಳಿದೆ ಅಂತ? ಈಗ ನೋಡಿ, ಈಗ 108 ಒಳಪಂಗಡಗಳು ಈ ನಮ್ಮ ರಾಜ್ಯದಲ್ಲಿ 2A ಮೀಸಲಾತಿಯನ್ನ ಇವತ್ತು ಪಡಿತಾ ಇದ್ದಾರೆ. ಅದರಲ್ಲಿ 34 ಒಳಪಂಗಡಗಳು, ಲಿಂಗಾಯತ ಒಳಪಂಗಡಗಳು ಇವತ್ತು 2A ಮೀಸಲಾತಿಯನ್ನು ತಗೋತಾ ಇದ್ದಾರೆ. ಅದರಂತಾನೆ 34 ಜನಕ್ಕೆ ನಮ್ಮ ಲಿಂಗಾಯತರಿಗೆ ಕೊಟ್ಟಿದಾರಲ್ಲ, ಅವರು ನಮ್ಮ ಮಂದಿ ಮಕ್ಕಳೇ, ಅಂತಂಬ್ರು ಬೀಗರು ಎಲ್ಲರೂ ಇದಾರೆ ಅದರಲ್ಲಿ. ಈಗ ಅವ್ರು ಕೊಟ್ಟಂತೆ ನಮಗೂ ಕೊಡ್ರಿ, ಅದೇ 2A ಮೀಸಲಾತಿಯನ್ನ ನಾವು ಕೇಳಿದ್ದು. ಇವತ್ತು ಏನೋ ಇಲ್ಲ ಪ್ರತ್ಯೇಕ ಮಾಡಿ ನಿಮ್ಗೆ 2A ಇರೋರಿಗೆ ತೊಂದರೆ ಆಗ್ಬಾರ್ದು ಅಂತಂದ್ರು ಬಹಳ ಸಂತೋಷ ಪಟ್ರು. ಯಾರಿಗೂ ಕೂಡ ತೊಂದರೆ ಮಾಡುವಂತ ಉದ್ದೇಶ ನಮ್ದಿಲ್ಲ ಹೋರಾಟ. ನಮ್ಮ ಉದ್ದೇಶ ನಮ್ಮ ಬಡ ಮಕ್ಕಳಿಗೆ, ರೈತರ ಮಕ್ಕಳಿಗೆ ಇವತ್ತು ಮೀಸಲಾತಿ ಅವಶ್ಯಕತೆ ಇದೆ. ರಾಜಕಾರಣಕ್ಕಾಗಿ ನಾವು ಮೀಸಲಾತಿಯನ್ನು ಕೇಳ್ತಾ ಇಲ್ಲ, ಕೇವಲ ಉದ್ಯೋಗಕ್ಕಾಗಿ ಮತ್ತು ಶಿಕ್ಷಣಕ್ಕಾಗಿ ಮೀಸಲಾತಿಯನ್ನು ಕೇಳುವಂತದ್ದು. ಇವತ್ತು 2A ಮೀಸಲಾತಿ ಪಡೆಯುವಂತವ್ರು ಎಲ್ಲಾ ರಾಜಕೀಯನೂ ಪಡಿತಾರೆ. ಅವರು ನಮಗ್ ರಾಜಕೀಯ ಬೇಡ, ನಮಗ್ ಶಿಕ್ಷಣಕ್ಕಾಗಿ ಉದ್ಯೋಗಕ್ಕೆ ಅಷ್ಟೇ ಬೇಕಾಗಿದೆ. ಆ ಮೀಸಲಾತಿಯನ್ನು ಕೊಡ್ರಿ ಅಂತ ಹೇಳಿದ್ವಿ. ಇಲ್ಲ ನಾವು ಪ್ರತ್ಯೇಕ ಅದನ್ನು 2D ಮಾಡಿ ಅಲ್ಲಿ 2D ಅಲ್ಲಿ ಅದೇ ಸಮಾನವಾದ ಸ್ಥಾನಮಾನಗಳನ್ನ 2A ಇರುವಂತ ಎಲ್ಲ ಹಕ್ಕುಗಳನ್ನ ನಿಮ್ಗೆ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ರು ಬೊಮ್ಮಾಯಿ ಸಾಹೇಬ್ರು. ಅದ್ರ ಪ್ರಕಾರ ಇವತ್ತು ಅದು 2D ಮಾಡಿದ ಮೇಲೆ ಅದಕ್ಕೆ ಅದೇ 15% ಮೀಸಲಾತಿ ಮತ್ತೆ ರಾಜಕೀಯವಾಗಿ ನಾವು ಶಿಕ್ಷಣಿಕವಾಗಿ ಕೇಳಿದ್ದನ್ನು ಘೋಷಣೆ ಮಾಡ್ಬೇಕಲ್ಲ ಇವರು. ಅಂದ್ರೆ 2A ಸರಿ ಸಮಾನವಾದ ಶಿಕ್ಷಣ ಉದ್ಯೋಗದಲ್ಲಿ ಮತ್ತೊಂದು ಗ್ರೂಪ್ ಮಾಡಿ ಏನ್ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದಿಲ್ಲ ಅನ್ನುವಂಥದ್ದು ನಿಮ್ಮ ಆರೋಪ. ಹೌದೌದು, ಅದೇ ಸ್ಪಷ್ಟವಾದ ಉತ್ತರ ಇಲ್ಲದ ಕಾರಣಕ್ಕೆ ಇವತ್ತು ನಾವು ಸಭೆ ಸೇರ್ಬೇಕಾಯ್ತು. ಯಾಕಂದ್ರೆ ಈಗ 1 ವಾರ ಕಾಯ್ದ್ವಿ ಅವ್ರಿಗೆ. 29ರಿಂದ 5ನೇ ತಾರೀಕುವರೆಗೂ ಕಾಯ್ದ್ವಿ. ಮತ್ತೆ ಅವ್ರಿಗೆ ಏನು ಉತ್ತರ ಬರಲಾರ ಕಾರಣಕ್ಕೆ ಇವತ್ತು ಒಂದು ನಿರ್ಣಯನ ಮಾಡಿದ್ವಿ. ಇದು ಹೋರಾಟ ನಮ್ಮದು ಕೊನೆಯ ಹೋರಾಟ. ಇನ್ನು ಮುಂದೆ ಹೋರಾಟನೇ ಮಾಡೋದಿಲ್ಲ. ಯಾಕಂದ್ರೆ ಚುನಾವಣೆ ಬರೇ ಬರ್ತಾ ಇದೆ. ಇವತ್ತು ಕೊಟ್ರೆ ಅವ್ರಿಗೆ ಸನ್ಮಾನ, ಇಲ್ಲ ಅಂದ್ರೆ ಬರುವ ದಿನಗಳಲ್ಲಿ ಚುನಾವಣೆ ಇದೆ, ಅದನ್ನ ಎದುರಿಸಬೇಕಾಗತ್ತೆ ಅವರೆಲ್ಲರೂ. ಓಕೆ ಓಕೆ, ಥ್ಯಾಂಕ್ ಯು ಸರ್, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕಾಗಿ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಜಯಮೃತ್ಯುಂಜಯ ಸ್ವಾಮೀಜಿಗಳೇ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸ್ವಾಮೀಜಿಗಳೇ. ಹಲೋ ಹಲೋ, ನಾನು ಮಾತಾಡ್ತಿರೋದು ಕೇಳಿಸ್ತಿದೆ ಸ್ವಾಮೀಜಿ? ಸೊ ಇಷ್ಟು ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿದ್ರಿ, ಅದಾದ ಬಳಿಕ ಸರ್ಕಾರ ಮೀಸಲಾತಿಯನ್ನ ಘೋಷಣೆ ಮಾಡ್ತು. 2D ಮೀಸಲಾತಿಯನ್ನ ಈಗ ನೀವು ತಿರಸ್ಕಾರ ಮಾಡೋ ನಿರ್ಧಾರ ಮಾಡಿದಿರಿ. ನಿಮ್ಮ ಮುಂದಿನ ಹೋರಾಟ ಹೇಗಿರುತ್ತೆ? ಸರ್ಕಾರಕ್ಕೆ ಯಾವ ರೀತಿ ಗಡುವನ್ನ ಕೊಡ್ತಾ ಇದ್ದೀರಿ ನೀವು? 2D ಮೀಸಲಾತಿಯನ್ನ ತಿರಸ್ಕಾರ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ, ಸಚಿವ ಸಂಪುಟದ ನಿರ್ಣಯಗಳನ್ನ ತಿರಸ್ಕಾರ ಮಾಡ್ತೀವಿ. ಯಾಕಂದ್ರೆ ಸಚಿವ ಸಂಪುಟದಲ್ಲಿ ಆ 2Aಗೆ ಸರಿಸಮಾನವಾಗಿರ್ತಕ್ಕಂತ D ಗ್ರೂಪ್ ಅನ್ನು ಮಾಡಿವೆ ಅಂತ ಸರ್ಕಾರ ಹೇಳ್ತಾರೆ. ಅವತ್ತ ನಿರ್ಣಯದಲ್ಲಿ ಸ್ಪಷ್ಟತೆ ಇಲ್ಲ, ಎಷ್ಟು ಮೀಸಲಾತಿ ಪ್ರಮಾಣ ಹೆಚ್ಚು ಮಾಡಿದ್ವಿ ಅಂತ ಸ್ಪಷ್ಟತೆ ಇಲ್ಲ, ಮತ್ತು ಇಷ್ಟು ದಿನದಲ್ಲಿ ಕೊಡ್ತೀವಿ ಅಂತ ಸಹ ಸ್ಪಷ್ಟತೆ ಇಲ್ಲ. ಅದ್ರ ಬಗ್ಗೆ ಎಲ್ಲಿ ಸಹ ಉಲ್ಲೇಖ ಇಲ್ಲ. ಕೊನೆ ಪಕ್ಷ ಸರ್ಕಾರದವರು ಸಹ ನಮ್ಮೆಲ್ಲರೂ ಕರೆಸಿ ಮಾತುಕತೆ ಮಾಡಿ ಪಂಚಮಸಾಲಿ ಸಮುದಾಯವನ್ನ D ಗ್ರೂಪ್ ಒಳಗೆ ಸೇರಿಸಿದೀವಿ, ಇಷ್ಟು ಪ್ರಮಾಣ ಕೊಟ್ಟಿವಿ ಅಂತ ಅವರು ಹೇಳಿಲ್ಲ. ಹಾಗಾಗಿ ನಮ್ಮ ಗುರಿ ಏನು 2A ಬೇಕು. 2A ಕೊಡಕ್ ನಿಮಗೆ ತೊಂದರೆ ಆಗತ್ತೆ. 2A ಕೊಡೋದ್ರಿಂದ ಬೇರೆ ಸಮುದಾಯಕ್ಕೆ ತೊಂದರೆ ಆಗತ್ತೆ ಅಂದ್ರೆ ಅದ್ರಾಗಿರೋ ಸೌಲಭ್ಯಗಳನ್ನ
ಕ್ರೋಢೀಕರಿಸಿ ಅದಕ್ಕೆ ಸರಿಸಮಾನವಾಗಿ ಡಿ ಗ್ರೂಪ್ ಕೊಡ್ತೀವಿ ಅಂತ 2D ಕೊಡ್ತೀವಿ ಅಂತ. ಆ 2D ಗ್ರೂಪ್ ಆಗಲಿ ಸ್ಪಷ್ಟತೆ ಇರಲಿಲ್ಲ. ಆ ಉದ್ದೇಶ ಅವತ್ತಿನ ಸಚಿವ ಸಂಪುಟ ನಿರ್ಣಯಗಳನ್ನ ರದ್ದು ಮಾಡಿ ಹೊರತು 2D ಮೀಸಲಾತಿ ತಿರಸ್ಕಾರ ಮಾಡಿಲ್ಲ. ನಮಗೇನಪ್ಪಾ ಅಂದ್ರೆ 2A ಮೊದಲ ಡಿಮ್ಯಾಂಡ್ 2A ಬೇಕು. 2A ಮಾಡ್ಲಿಕ್ಕೆ ನಿಮಗೆ ತೊಂದರೆ ಆಗೋದಾದ್ರೆ 2Aಗೆ ಸರಿಸಮಾನವಾಗಿರ್ತಕ್ಕಂಥ ಗ್ರೂಪ್ ಏನಿದ್ದಾರೆ ಅದಕ್ಕೆ ಅದ್ರ ಸಿಗುವಂತ ಸೌಲಭ್ಯಗಳಿರ್ತಕ್ಕಂಥ ಡಿ ಗ್ರೂಪ್ ಅನ್ನ ಯಾವ ರೀತಿ ನೀವು ಕೊಡ್ತೀರಿ ಅನ್ನೋದನ್ನ ಸ್ಪಷ್ಟಗೊಳಿಸಿದ ಸರ್ಕಾರ. ಸ್ಪಷ್ಟಗೊಳಿಸಿದ ಕಾರಣಕ್ಕೆ ಇಡೀ ರಾಜ್ಯಾದ್ಯಂತ ಸಂದರ್ಭಗೊಂಡಿದೆ. ಅದ್ರ ಕುರಿತು ರಾಜ್ಯ ಕಾರ್ಯಕ್ರಮ ಸಭೆ ಕರೆದಾಗ ಎಲ್ಲ ಕಾನೂನು ತೆಗೆದಿರೋದು ಈ 2D ಗ್ರೂಪ್ ಬಗ್ಗೆ ಎಲ್ಲಿ ಸಹ ಶಾಸನಬದ್ಧವಾಗಿರ್ತಕ್ಕಂಥ ಉಲ್ಲೇಖ ಇಲ್ಲ ಮತ್ತು ಏನು ಸ್ಪಷ್ಟಗೊಳಿಸಿದ ಸರ್ಕಾರ ನಿರ್ಣಯಗಳನ್ನು ತಿರಸ್ಕಾರ ಮಾಡೇವಿ. ಆಗ ಮುಖ್ಯಮಂತ್ರಿಗಳು 1 ವಾರಗಳ ಕಾಲಾವಕಾಶ ಕೊಟ್ಟೇವಿ. ಅಷ್ಟೊಳಗಾಗಿ ಇದಕ್ಕೊಂದು ನೋಟಿಫಿಕೇಶನ್ ಮಾಡಿಬಿಟ್ರೆ 3 ಹೊತ್ತಿಲ್ಲ. ನೋಟಿಫಿಕೇಶನ್ ಮಾಡ್ಬಿಟ್ರೆ 3 ಹೊತ್ತು ಆಯೋಗದ ವರದಿ ಬಂದೈತಿ. ಸುಮ್ಮನೆ ಇಲ್ಲ ಅದು ಪರಿಪೂರ್ಣ ವರದಿ ಎಲ್ಲ ಮಧ್ಯಂತರ ವರದಿ ತಂತ್ರ ಬೇಡ, ಅದಕ್ಕೆ ಒಂದು ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಬೇಕು, ಆಗ್ಲೇ ನಾವು ನಮ್ಮ ಹೋರಾಟ ಕೈ ಬಿಡೋದು ಅಂತ ಹೇಳ್ತೀರಿ. ಆತರ ಲೇಟ್ ಕೊಡಿ. ಇದು ಅರವಿಂದ್ ಹಲೋ ಹಲೋ ಹಾ ಈ ತರ ಹೇಳಿದ್ರು. ಓಕೆ, ಅಂದ್ರೆ ಸರ್ಕಾರಕ್ಕೆ ಎಷ್ಟು ದಿನಗಳ ಗಡುವು ಕೊಡ್ತಾ ಇದ್ದೀರಿ ಸ್ವಾಮೀಜಿ? ಈ ಗಡುವು ಅಂತಲ್ಲ, ಇದು ನಾವು 12 ತಾರೀಕು ಕಾಲಾವಕಾಶ ಕೊಟ್ಟಿದ್ದೀವಿ. ಅಷ್ಟೊಳಗೆ ಮಾಡಿದ್ರೆ 13 ತಾರೀಕು ಶಿಗ್ಗಾವಿಂದ ಹೋರಾಟ ಶುರು ಮಾಡ್ತೀವಿ. ಶಿಗ್ಗಾವಿಲೆ ನಾವು ಸತ್ಯಾಗ್ರಹ ಮಾಡ್ತೇವೆ. ಸೊ ಅಷ್ಟೊಳಗೆ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಬೇಕು ಅಂತ ಆಗ್ರಹ ಮಾಡ್ತೀವಿ. ಅಧಿಸೂಚನೆ ಹೊರಡಿಸಬೇಕು ಅಂತ. ಓಕೆ ಓಕೆ, ಧನ್ಯವಾದ ಸ್ವಾಮೀಜಿ. ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ. ನೀವು ಈ ಕುರಿತಂತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಮಾತಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ಜನವರಿ 13ಕ್ಕೆ ನೋಡ್ರಿ, ಬೊಮ್ಮಾಯಿಯವರು ಅವರು ತಾಯಿ ಆಣೆ ಮಾಡಿದ್ದನ್ನು ನಾಳೆನೇ 24 ತಾಸು ಗಡುವು ಕೊಟ್ಟಿವಿ ನಾವು. ನೀವು ಮಾಡ್ತೀರಿ ಇಲ್ಲ ಹೇಳಿ, ನನ್ನ ಕಡೆ ಆಗೋದಿಲ್ಲ, ನನಗೆ ಕ್ಷಮೆ ಮಾಡಿಬಿಡ್ರಿ ಅಂದ್ರೆ ನಾವು ಕ್ಷಮೆ ಮಾಡಿಬಿಡ್ತೀವಿ, ಮುಂದೆ ಬಿಟ್ಟು ಬಿಡ್ತೀವಿ ಬೊಮ್ಮಾಯಿಯವ್ರು. ಹಾಂ, ನೀವು ಮಾಡಲಿಲ್ಲ ಅಂದ್ರೆ ಶಿಗ್ಗಾಂವದಾಗ ನಮ್ಮ ಜನರಿಗೆ ಹೇಳ್ತೀವಿ, ನೋಡಪ್ಪ ನಮಗೆ ಹಿಂಗೆ ತಾಯಿ ಆಣೆ ಮಾಡಿ ಕೈ ಕೊಟ್ಟಾರ ಬೊಮ್ಮಾಯಿಯವರು, ಅದು ನಿರ್ಣಯ ನೀವು ಮಾಡ್ರಿ ಅಂತ ಹೇಳ್ತೀವಿ. ಏನೇನು ಅಂಜಿಕೆ ಐತೆ, ಏನು ಮಾಡೋದು ರೀ? ಬೊಮ್ಮಾಯಿಯವ್ರಿಗೆ ಹೇಳಿ ಬಂದೀನಿ, ಸೂರ್ಯಚಂದ್ರವ್ರಿಗೆ ಯತ್ನಾಳ್ ನಮ್ಮ ಪಕ್ಷದ ಉಚ್ಚಾಟನೆ ಮಾಡ್ಯಾನ, ಇದ್ರ ಬಿಟ್ಟರೆ ಏನಾರು ನಿಮ್ಮ ಕೈಯಾಗ ಏನಾರು ಐತನ? ಇದು ರಾಜ್ಯದ ಜನ ಏನೋ ನಿಮಗೆ ಹೇಳಿ ಗುದ್ದಿ ನಿಮಗೆ ಓಟ್ ಹಾಕ್ತಾರೆ, ನಿಮ್ಗೆ ಗೊತ್ತಿ ನೋಡಿ. ಅಲ್ರಿ MLC ಆದಿಲ್ಲ, ನಾನು ಬಿಜಾಪುರ ವಿಧಾನ ಪರಿಷತ್ನಿಂದ ಪಕ್ಷೇತರ ಇಡೀ ರಾಜ್ಯದಾಗ ಹೈಯೆಸ್ಟ್ ಹೋಟ್ಲ್ ಆಡ್ಸಿ ಬಂದೆ. ಅವಾಗೇನು ಪಕ್ಷದ ಚಿಹ್ನೆ ಮ್ಯಾಗ ಬಂದಿದ್ದು. ನಾನು ಹೇಳೋದು ನಾ ಎಲ್ಲದಕ್ಕೂ ಸಿದ್ಧ ಆಗಿನಂತೆ ಮಾತಾಡಕತ್ತೀನಿ. ಬೇರೆಯವರ ಧಮ್ಮು ತಾಕತ್ ಪ್ರಶ್ನಿಸುವ ಬೊಮ್ಮಾಯಿಯೇ ಹೆದರುತ್ತಾರೆ. ಮೋದಿ ಕಂಡ್ರೆ ಬೊಮ್ಮಾಯಿ ಹೆದರುತ್ತಾರೆ ಎಂಬರ್ಥದಲ್ಲಿ ನಾನು ಮಾತನಾಡಿದ್ದೇನೆ. ಬೌ ಪಾಲಿಟಿಕ್ಸ್ ವಿವಾದ ಆಗ್ತಾ ಇರೋ ಬೆನ್ನಲ್ಲೇ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಬೇರೆಯವರ ದಮ್ಮು ತಾಕತ್ ಪ್ರಶ್ನಿಸುವ ಬೊಮ್ಮಾಯಿಯವರೇ ಹೆದರುತ್ತಾರೆ, ಮೋದಿ ಅವರನ್ನ ಕಂಡ್ರೆ ಬೊಮ್ಮಾಯಿ ಹೆದರುತ್ತಾರೆ ಅನ್ನೋ ಅರ್ಥದಲ್ಲಿ ನಾನು ಮಾತನಾಡಿದ್ದೀನಿ ಅಂತ ಬೌ ಪಾಲಿಟಿಕ್ಸ್ ವಿವಾದ ಆಗ್ತಾ ಇರೋ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿರುವಂಥದ್ದು. ನರೇಂದ್ರ ಮೋದಿ ಅವರೆದುರು ಮಾತನಾಡುವ ಧೈರ್ಯ ಇಲ್ಲ. ಬೇರೆಯವರ ದಮ್ಮು ತಾಕತ್ ಬಗ್ಗೆ ಬೊಮ್ಮಾಯಿಯೇ ಪ್ರಶ್ನಿಸ್ತಾರೆ, ಆದರೆ ಮೋದಿ ಅವರನ್ನ ಕಂಡ್ರೆ ಹೆದರ್ತಾರೆ ಅನ್ನೋ ಅರ್ಥದಲ್ಲಿ ನಾನು ಹೇಳಿದ್ದೇನೆ. ಇದನ್ನು ಅನಾವಶ್ಯಕವಾಗಿ ವಿವಾದ ಮಾಡಲಾಗಿದೆ ಅಂತ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿ ಕ್ಲಾರಿಫಿಕೇಶನ್ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಪುಕ್ಕಲು ಸ್ವಭಾವದವರು, ಧೈರ್ಯ ಇಲ್ಲದವರು ಎನ್ನುವ ಅರ್ಥ ನಮ್ಮ ಹಳ್ಳಿ ಭಾಷೆಯಲ್ಲಿ ನಾಯಿ ಮರಿ ಎಂದಿದ್ದೇ ಹೊರತು ಸಿಎಂ ಅವರನ್ನ ವ್ಯಕ್ತಿಗತವಾಗಿ ನಿಂದಿಸುವ ದುರುದ್ದೇಶ ಖಂಡಿತ ಇಲ್ಲ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು. ಪ್ರಾಣಿ ಪಕ್ಷಿ ಹೂ ಹಣ್ಣುಗಳನ್ನ ಅವುಗಳ ಸ್ವಭಾವಗಳ ಸಾಮ್ಯತೆ ಮನುಷ್ಯರಿಗೆ ಹೋಲಿಸುವುದು ಜನಪದ ಸಂಸ್ಕೃತಿಯಾಗಿದೆ. ಯಾವ ಪ್ರಾಣಿ ಪಕ್ಷಿಯೂ ಕೀಳಲ್ಲ ಮೇಲೂ ಅಲ್ಲ ಅನ್ನೋ ಮೂಲಕ ಸಿದ್ದರಾಮಯ್ಯ ಅವರು ಬೌ ಪಾಲಿಟಿಕ್ಸ್ ವಿವಾದ ಆಗ್ತಾ ಇದ್ದ ಹಾಗೆ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಡೋ ಪ್ರಯತ್ನ ಮಾಡಿದ್ದಾರೆ. ನಾನು ವ್ಯಕ್ತಿಗತವಾಗಿ ಅವರನ್ನ ನಿಂದನೆ ಮಾಡುವ ದುರುದ್ದೇಶ ಇರಲಿಲ್ಲ ಅಂತ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಜಿ ಸಚಿವ KS ಈಶ್ವರಪ್ಪ ಮಾತನಾಡಿದ್ದು, ಧರ್ಮ ಸಂಸ್ಕೃತಿ ಉಳಿಸುವ ಹಾಗೂ ಕೋಲಿ ರೈತರ ಅನುಕೂಲವಾಗುವಂತಹ ಕೆಲಸವನ್ನ ಬಿಜೆಪಿ ಮಾಡಿದೆ. ಒಬ್ಬ ಸಿಎಂ ಆಗಿದ್ದವರು ಹಾಲಿ ಸಿಎಂ ಅನ್ನ ಹೀಗೆ ಅಂತಾರೆ, ನಾವು ನಿಮಗೆ ನಾಯಿ ಮರಿ ಕತ್ತೆ ಮರಿ ಹೀಗೆ ಎಲ್ಲವನ್ನ ಕರೀಬಹುದಾಗಿತ್ತು, ಆದ್ರೆ ನಾವು ಹಾಗೆ ಮಾಡಿಲ್ಲ. ಈಗ ನೋಡಿದ್ರೆ ಹಳ್ಳಿ ಭಾಷೆ ಅಂತ ಹೇಳ್ತಾರೆ. ನಾನು ಸಿಎಂಗೆ ಅಪಮಾನ ಮಾಡಿದ್ದೇನೆ, ಮುಂದೆ ಹೀಗೆ ಹೇಳಲ್ಲ ಅಂತ ಕ್ಷಮೆ ಕೇಳಬಹುದಾಗಿತ್ತು ಅಂತ ಈಶ್ವರಪ್ಪ ಅವರು ಹೇಳಿದ್ದಾರೆ. ಬಾಯಿ ಬಂದಂಗೆ ಮಾತಾಡ್ತಿರೋದು. ನೀವು ಪ್ರಾರಂಭದಲ್ಲಿ ಕೇಳಿದ್ರಲ್ಲ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಬೊಮ್ಮಾಯಿನವರು ಏನಂತ ಕರೆದ್ರು? ಏನಂತ ಕರೆದ್ರಪ್ಪ? ಸರಿನಾ? ಇದು ಒಬ್ಬ ಮುಖ್ಯಮಂತ್ರಿ ಬಾಯಲ್ಲಿ ಮುಖ್ಯಮಂತ್ರಿ ಆದಂಥ ವ್ಯಕ್ತಿ, ನೀವು 5 ವರ್ಷ ಆಡಳಿತ ಮಾಡಿದ್ರಲ್ಲ, ನಿಮ್ಮ ನಾಯಿ ಮರಿ ಕತ್ತೆ ಮರಿ ನಾವು ಕರೆದ್ವಾ? ನಮಗೆ ಕರೆಯಕ್ಕೆ ಬರ್ತಿರಲಿಲ್ಲ. ಹಂದಿ ಮರಿ ಕರೆಯಕ್ಕೆ ಬರುತ್ತೆ, ನಿಮ್ಗಿಂತ ಜಾಸ್ತಿ ಬರುತ್ತೆ. ನಾವು ಕರೀಲಿಲ್ಲ. ಯಾಕೆ?
ಜನ ತೀರ್ಮಾನ ಮಾಡ್ತಾರೆ ನಮಗೆ ಗೊತ್ತಿತ್ತು. ಮುಖ್ಯಮಂತ್ರಿ ಅನ್ನೋದಕ್ಕೆ ಒಂದು ಸ್ಥಾನ ಇದೆ. ಇವತ್ತು ಬೊಮ್ಮಾಯಿ ಇದ್ದಾರೆ, ನಾಳೆ ಇನ್ನೊಬ್ಬರು ಆಗ್ಬೋದು. ನೆನೆ ಸಿದ್ದರಾಮಯ್ಯ ಇದ್ದರು, ಇವತ್ತು ಇನ್ನೊಬ್ಬರು ಬಂದರು. ಆಡು ಭಾಷೆ, ಹಳ್ಳಿ ಭಾಷೆ, ಯಾವ್ದಾರ ಹಳ್ಳಿ ಭಾಷೆನಲ್ಲಿ ಒಬ್ಬ ಹಳ್ಳಿಗ ಮುಖ್ಯಮಂತ್ರಿ ಅಣ್ಣ ನಾಯಿ ಮರಿದು ಕರೆದಾನ ಇಡೀ ರಾಜ್ಯದಲ್ಲಿ ದೇಶದಲ್ಲಿ? ಹಳ್ಳಿ ಭಾಷೆ ಅಂತಂತ ಹಳ್ಳಿಗರಿಗೆ ಯಾಕೆ ಅವಮಾನ ಮಾಡ್ತೀರಿ? ಬಹಳ ನಿಮಗೆ ಗೌರವ ಬೇಕು ಅನ್ನಂಗಿದ್ದಿದ್ರೆ ಸಿದ್ದರಾಮಯ್ಯನವರೇ, ನಾನು ಹೇಳಿದ್ದು ಮುಖ್ಯಮಂತ್ರಿ ಸ್ಥಾನಕ್ಕೆ ಅಗೌರವ ಮಾಡಿದ್ದೇನೆ. ರಾಜ್ಯ ಜನ ಕ್ಷಮಿಸಿ ನನ್ನನ್ನು. ನನ್ನ ಬಾಯಲ್ಲಿ ಬಂದಂಥ, ನಾಲ್ಗೆಯಲ್ಲಿ ಬಂದಂಥ ಪದ ತಪ್ಪು. ಇನ್ನೆಂದೂ ನಾನು ಈ ರೀತಿ ಪದಗಳು ಬಳಸಲ್ಲ. ಈ ಮಾತನ್ನು ಅವ್ರು ಹೇಳಿದ್ರೆ ದೊಡ್ಡವರಾಗ್ತಿದ್ರು. ಅವ್ರು ಹೇಳಿದ್ದೇನೆ ಕಾಂಗ್ರೆಸ್ನವರು ಸೋ ಅಂತಾರೆ. ಎರಡು ದಿನಗಳ ರಾಜ್ಯ ಪ್ರವಾಸದಲ್ಲಿದ್ದಾರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು 2 ದಿನಗಳ ಕಾಲ ರಾಜ್ಯ ಪ್ರವಾಸದಲ್ಲಿದ್ದು ಬಿಜೆಪಿ ಪದಾಧಿಕಾರಿಗಳ ಸಭೆಯಲ್ಲಿ ಅವರು ಭಾಗವಹಿಸಿದ್ದಾರೆ. ಸಭೆ ಬಳಿಕ ಸಿದ್ಧಗಂಗಾ ಮಠಕ್ಕೆ ಜೆಪಿ ನಡ್ಡಾ ಅವರು ಭೇಟಿ ನೀಡಿದ್ರು. ಶ್ರೀಗಳ ಗದ್ದುಗೆ ದರ್ಶನವನ್ನು ಪಡೆದಿದ್ದಾರೆ ಜೆಪಿ ನಡ್ಡಾ ಅವರು. ತುಮಕೂರಿನ ಬಳಿಕ ಚಿತ್ರದುರ್ಗದಲ್ಲಿ ಹಲವು ಮಠಗಳಿಗೂ ಕೂಡ ಜೆಪಿ ನಡ್ಡಾ ಅವರು ಭೇಟಿ ನೀಡಿದ್ದಾರೆ. ತುಮಕೂರು ಜಿಲ್ಲೆ ಮತ್ತು ಮಧುಗಿರಿ ಭಾಗದ ಬಿಜೆಪಿ ನಾಯಕರೊಂದಿಗೆ ಈಗ ಜೆಪಿ ನಡ್ಡಾ ಅವರು ಸಭೆಯನ್ನ ನಡೆಸ್ತಾ ಇದ್ದಾರೆ. ಇವತ್ತು ಮತ್ತೆ ನಾಳೆ 2 ದಿನಗಳ ಕಾಲ ರಾಜ್ಯ ಪ್ರವಾಸದಲ್ಲಿರುವಂತಹ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಅವರು ಪಾಲ್ಗೊಳ್ತಾ ಇದ್ದಾರೆ. ಇವತ್ತು ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಟ್ಟಿದ್ರು, ಶ್ರೀಗಳ ಗದ್ದುಗೆ ದರ್ಶನವನ್ನ ಮಾಡಿದ್ರು. ಅದಾದ ಬಳಿಕ ಚಿತ್ರದುರ್ಗದಲ್ಲಿ ಹಲವು ಮಠಗಳಿಗೂ ಕೂಡ ಭೇಟಿ ಕೊಟ್ಟಿದ್ರು. ತುಮಕೂರು ಜಿಲ್ಲೆ ಮತ್ತು ಮಧುಗಿರಿ ಭಾಗದ ಬಿಜೆಪಿ ನಾಯಕರೊಂದಿಗೆ ಈಗ ಸಭೆಯನ್ನ ನಡೆಸ್ತಾ ಇದ್ದಾರೆ. ಮುಚ್ಚುವ ಹಂತದಲ್ಲಿದೆ ಮಂಡ್ಯದ ಪೆರಿಫೆರಲ್ ಕ್ಯಾನ್ಸರ್ ಆಸ್ಪತ್ರೆ. ನೂತನ ಕಟ್ಟಡ ಇದ್ರೂ ಯಂತ್ರೋಪಕರಣಗಳ ಕೊರತೆಯಿಂದಾಗಿ ಕ್ಯಾನ್ಸರ್ ಆಸ್ಪತ್ರೆ ಮುಚ್ಚುವ ಹಂತಕ್ಕೆ ತಲುಪಿದೆ. ಯಂತ್ರೋಪಕರಣ ಖರೀದಿ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ ಅನ್ನುವಂಥ ಗಂಭೀರ ಆರೋಪ ಕೂಡ ಇದೆ. ಅಧಿಕಾರಿಗಳು, ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಇದು ಸ್ಪಷ್ಟ ನಿದರ್ಶನ. 1994ರಲ್ಲಿ ಮಿಮ್ಸ್ನಲ್ಲಿ ಪೆರಿಫೆರಲ್ ಕ್ಯಾನ್ಸರ್ ಆಸ್ಪತ್ರೆಯನ್ನು ಆರಂಭ ಮಾಡಲಾಯಿತು. 2014ರಲ್ಲಿ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಬೇಕು ಅಂತ ಅಂದಿನ ಸಂಸದೆಯಾಗಿದ್ದಂತಹ ರಮ್ಯಾ ಅವರು ಮನವಿಯನ್ನ ಮಾಡಿರ್ತಾರೆ. ರಮ್ಯಾ ಅವರ ಮನವಿ ಮೇರೆಗೆ ಕೇಂದ್ರದಿಂದ 12 ಕೋಟಿ ಅನುದಾನ ಕೂಡ ಬಿಡುಗಡೆಯಾಗುತ್ತೆ. ಆದರೆ ಅನುದಾನ ಬಳಕೆ ಸಮರ್ಪಕವಾಗಿ ಆಗಿಲ್ಲ. ಕಾರಣ ಇಲ್ಲಿ ಅಗತ್ಯವಾದಂತಹ ದಾಖಲೆಗಳನ್ನ ಕೊಡದೆ ನಿರ್ಲಕ್ಷ್ಯ ಮಾಡಲಾಗಿದೆ. ಹಾಗಾಗಿ ಸರ್ಕಾರ ಉಳಿದ ಅನುದಾನವನ್ನ ಬಿಡುಗಡೆ ಮಾಡಿಲ್ಲ. ಹಾಗಾಗಿ ಅಲ್ಲಿ ಆಸ್ಪತ್ರೆಗೆ ಇದೀಗ ಮುಚ್ಚುವ ಹಂತವನ್ನ ತಲುಪಿರುವಂಥದ್ದು. ಇಲ್ಲಿ ಅಧಿಕಾರಿಗಳು ಹಾಗೆ ಸ್ಥಳೀಯ ಜನಪ್ರತಿನಿಧಿಗಳ ಒಂದು ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ಸಂಸದೆ ಆಗಿದಂಥ ರಮ್ಯಾ ಅವರು ಅಂದಿನ ಕಾಲದಲ್ಲಿ ಅವರು ಸಂಸದೆ ಆದಂತಹ ಸಂದರ್ಭದಲ್ಲಿ ಇದನ್ನ ಮೇಲ್ದರ್ಜೆಗೆ ಏರಿಸಬೇಕು ಅಂತ ಮನವಿಯನ್ನ ಮಾಡಿರ್ತಾರೆ. ಇದನ್ನ ಪುರಸ್ಕರಿಸಿದಂತಹ ಕೇಂದ್ರ ಸರ್ಕಾರ 12 ಕೋಟಿ ಅನುದಾನವನ್ನ ಕೂಡ ಬಿಡುಗಡೆ ಮಾಡಿರುತ್ತೆ. ಆದ್ರೆ ದಾಖಲೆಗಳನ್ನ ಸಮರ್ಪಕವಾಗಿ ನೀಡಿಲ್ಲದ ಕಾರಣ ಈಗ ಅನುದಾನವನ್ನ ತಡೆ ಹಿಡಿದಿದೆ ಸರ್ಕಾರ. ಆದರೆ ಈ ಕಟ್ಟಡವನ್ನು ಕಟ್ಟಿರ್ತಕ್ಕಂಥದ್ರಲ್ಲಿ ರಾಜ್ಯ ಸರ್ಕಾರ ಮತ್ತು ಲೋಕಸಭಾ ಸದಸ್ಯರ ನಿರ್ಲಕ್ಷ್ಯತನ ಸಾಕಷ್ಟಿದೆ. ಇವತ್ತು ಉಪಕರಣ ಅಳವಡಿಕೆಲ್ಲಾಗ್ಬೋದು, ಅಲ್ಲಿ ಬೇಕಾದಂಥ ಕಟ್ಟಡ ಉದ್ಘಾಟನೆ ಆಗ್ಬೋದು, ಇನ್ನಿತರ ಸಮಸ್ಯೆಗಳಿಂದಾಗಿ ಸಾವಿರಾರು ಜನ ರೋಗಿಗಳು ಕಿದ್ವಾಯಿನ ಸಾಕಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ. ಈ ಕೂಡಲೇ ಅದೇನದೆ ಅದನ್ನು ಅಧಿಕಾರಿಗಳ ನಿರ್ಲಕ್ಷ್ಯತನ ಜೊತೆಗೆ ಏನು ಸರ್ಕಾರ ಅದಕ್ಕೆ ಗ್ರಾಂಟ್ನ ಮತ್ತೆ ಬಿಡುಗಡೆ ಮಾಡದೇ ಇರೋದು, ಇವೆಲ್ಲವನ್ನು
ಮನಗಂಡು ಇವತ್ತು ಕೂಡಲೇ ತಕ್ಷಣದಲ್ಲಿ ಕಾಮಗಾರಿನ ಸ್ಟಾರ್ಟ್ ಮಾಡಿ ಅದಕ್ಕೆ ಬೇಕಾದಂಥ ಉದ್ಯೋಗಸ್ಥರನ್ನು ತುಂಬಿಕೊಂಡು ಪ್ರಾರಂಭಿಸಬೇಕು. ಪ್ರಾರಂಭಿಸಲಿಲ್ಲ ಅಂದರೆ ಹೋರಾಟವನ್ನು ಹಮ್ಮಿಕೋಬೇಕಾಗುತ್ತೆ ಅಂತ ಈ ಮೂಲಕ ಎಚ್ಚರಿಸ್ತಾ ಇದ್ದೀವಿ. ರೋಗಿಗಳು ಇವತ್ತು ಬೆಂಗಳೂರಿಗೆ ಹಗಲು ರಾತ್ರಿ ಅನ್ನೋದೇ, ಆಮೇಲೆ ಕಿಮಿಯೋಥೆರಪಿಗೆ ನಿಜವಾಗ್ಲೂ ಇವತ್ತು ಹೊರ ಖಾಸಗಿ ನರ್ಸಿಂಗ್ ಹೋಮ್ಗಳಲ್ಲಿ ಸಾಕಷ್ಟು 100 ರೂಪಾಯಿ ತೆಕ್ಕುತ್ತಕ್ಕೆ 1000 ರೂಪಾಯಿ ತೆಕ್ಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೂಡಲೇ ಅದೆಲ್ಲವನ್ನು ಸರಿಪಡಿಸೋಕ್ಕೆ ಕ್ರಮ ತಗೊಳ್ಳಿಲ್ಲ ಅಂದರೆ ಈಗಿರ್ತಕ್ಕಂಥ ಮಾನ್ಯ ಲೋಕಸಭಾ ಸದಸ್ಯರು ಅದರ ಬಗ್ಗೆ ಕ್ರಮವನ್ನು ಒದಗಿಸಬೇಕು. ಇಲ್ಲ ಅಂದರೆ ಹೋರಾಟವನ್ನು ಹಮ್ಮಿಕೋಬೇಕಾಗುತ್ತೆ. ಮತ್ತು ವಾಟ್ರ್ ಸಪ್ಲೈ ಕೂಡ ಆಗೋಗಿದೆ. ಬಟ್ 90% ಕಾಮಗಾರಿ ಮುಗ್ದೋಗಿದೆ. ಬಟ್ ನಮಗೆ ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ ನಮಗೆ ಇನ್ಸ್ಟ್ರೂಮೆಂಟ್ಸ್ನ ಪ್ರೊಕ್ಯೂರ್ ಮಾಡ್ಕೊಳ್ಳೋದ್ರಲ್ಲಿ, ಅಂದರೆ PCCಯಿಂದ TCCಗೆ ಆಗುವಂಥದ್ದು ಸುಮಾರು ಇನ್ಸ್ಟ್ರೂಮೆಂಟ್ಸ್ ಯಾವುದು ಅಂದರೆ ಲೀನಿಯರ್ ಆಕ್ಸಿಲೇಟರ್ ಇರ್ಬೋದು, ಡಾಸಿಮೀಟರ್ ಇರ್ಬೋದು, ಮೋಲ್ಡ್ ರೂಮ್ಗಳಿರ್ಬೋದು, ಇವನ್ನೆಲ್ಲ ಬಿಲ್ಡ್ ಮಾಡೋಕ್ಕೆ ಅಂತಲೇ ಅಮೌಂಟ್ ಕೂಡ ರಿಲೀಸ್ ಆಗಿದೆ. 30.2 ಕೋಟಿಯಷ್ಟು ಅಮೌಂಟ್ ಆಲ್ರೆಡಿ ರಿಲೀಸ್ ಆಗಿದೆ. ಬಟ್ ನಮಗೆ ಆಲ್ರೆಡಿ 4 ಸಲ ಟೆಂಡರ್ ಮಾಡಿದ್ದೀವಿ. ಪ್ರತಿ ಸಲ ಟೆಂಡರ್ಗೂ ಪ್ರಾಬ್ಲಮ್. ಏನಕ್ಕೆ ಅಂದರೆ ಈ ಲೀನಿಯರ್ ಆಕ್ಸಿಲೇಟ್ರು ಗ್ಲೋಬಲಿ ಅಂದರೆ ವಿಶ್ವದಾದ್ಯಂತ 2 ರಿಂದ 3 ಇಬ್ಬರು ಅಷ್ಟೇ ಇರೋದು ಬಿಡ್ದಾರರು. ಅಂಥವರು ಅಪ್ಲೈ ಮಾಡಿರಲಿಲ್ಲ. 3 ಸತಿ ಮಾಡಿದಾಗ ಸಿಂಗಲ್ ಟೆಂಡರ್ ಆಯಿತು. 4 ಸತಿ ಮಾಡಿದಾಗ ಅದೊಂದು 12 ಕೋಟಿ ಸೀಲಿಂಗ್ ಲಿಮಿಟ್ ಕೊಟ್ಟಿರೋ ಕೇಂದ್ರ ಸರ್ಕಾರದಿಂದ, ಅದು ಕ್ರಾಸ್ ಆಗೋಯ್ತು ಬಿಡ್ದಾರದಿಂದ. ಸೊ ಅವಾಗೇನಾಯಿತು, ಸೀಲಿಂಗ್ ಲಿಮಿಟ್ ಕ್ರಾಸ್ ಆಗಿದ್ದಕ್ಕೆ ಟೆಂಡರು ಕೈಗೂಡಲಿಲ್ಲ. ಚಾನ್ಸಸ್ಸೇ ಇಲ್ಲ. ಯಾಕಂದರೆ ಇದು ಆಲ್ರೆಡಿ ಬಿಲ್ಡಿಂಗು ಇಷ್ಟೆಲ್ಲ ಎಸ್ಟಾಬ್ಲಿಷ್ ಆಗೋಗಿದೆ. ನಮ್ಮಲ್ಲಿ ಸುತ್ತಮುತ್ತ ಈಗಿನ ಜನ್ರೇಷನಲ್ಲಿ ಒಂದು ಕ್ಯಾನ್ಸರ್ ರೋಗಗಳು ತುಂಬ ಹರಡ್ತಾ ಇದೆ. ತುಂಬ ಡಿಟೆಕ್ಷನ್ ತುಂಬ ಜಾಸ್ತಿ ಆಗ್ತಿದೆ. ಸೊ ಹಂಗಾಗಿ ಈ ಒಂದು ಕ್ಯಾನ್ಸರ್ ಉಲ್ಬಣ ಆಗ್ತಾ ಇರೋದ್ರಿಂದ ಈ ಜಿಲ್ಲೆ, ಮಂಡ್ಯ ಜಿಲ್ಲೆ ಮತ್ತು ಸುತ್ತಮುತ್ತ ರಾಮನಗರ ಆಗ್ಬೋದು, ಚನ್ನಪಟ್ಟಣ ಆಗ್ಬೋದು, ಕುಣಿಗಲ್ ಆಗ್ಬೋದು, ಇಲ್ಲಿಂದ ಎಲ್ಲ ಮಾಮೂಲಿ ಪೇಷಂಟ್ಸ್ ಎಲ್ಲ ಬರ್ತಾ ಇದ್ದಾರೆ. ಅಂಥವ್ರಿಗೆಲ್ಲ ಇದು ಅನುಕೂಲ ಆಗುತ್ತೆ. ಇದು ಯಾವುದೇ ಕಾರಣಕ್ಕೂ ಮುಚ್ಚಾಕುವಂಥ ಹುನ್ನಾರ ಇಲ್ಲ. ಹೆಸರಿಗಷ್ಟೇ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಹಂದಿಗಳ ತಾಣ ಆಗಿದೆ ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ. ಇದು ರಾಯಚೂರಿನ ಒಪೆಕ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಕರ್ಮಕಾಂಡ. ಹೆಸರಿಗೆ ಹೇಳ್ಕೊಳ್ಳೋದಕ್ಕಷ್ಟೇ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಆದರೆ ಹಂದಿಗಳ ತಾಣವಾಗಿ ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಆಗಿರುವಂಥದ್ದು. ರೋಗಿಗಳಿಗೆ ಮತ್ತಷ್ಟು ರೋಗ ಉಲ್ಬಣದ ಭೀತಿ ಈಗ ಶುರುವಾಗಿದೆ. ಕಂಡಲ್ಲಿ ಕಸ ಎಸ್ತಿರೋದ್ರಿಂದ ಹಂದಿಗಳು ಲಗ್ಗೆ ಇಡ್ತಾ ಇವೆ. ಸ್ವಚ್ಛತೆ ಕಾಪಾಡಲು ಕ್ರಮ ಕೈಗೊಳ್ತಾ ಇಲ್ವಾ ಆಸ್ಪತ್ರೆ ಆಡಳಿತ ಮಂಡಳಿ? ಹಾಗಾದ್ರೆ ಹಂದಿಗಳ ಕಾಟದ ಜೊತೆ ಆಸ್ಪತ್ರೆ ಒಳಗಡೆಯೂ ಕೂಡ ಸಾಕಷ್ಟು ಸಮಸ್ಯೆಗಳಿದೆ. ಕೆಟ್ಟು ಹೋಗಿವೆ 5 ಲಿಫ್ಟ್ಗಳು. ವೃದ್ಧ ರೋಗಿಗಳಿಗೆ ಭಾರಿ ಸಮಸ್ಯೆ ಆಗ್ತಾ ಇದೆ. ಆಸ್ಪತ್ರೆ ಅವ್ಯವಸ್ಥೆ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ನೋಡಿ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿ ಈ ರೀತಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನ ಮಾಡ್ತವೆ, ಆದ್ರೆ ಅದರ ನಿರ್ವಹಣೆ ಮಾಡ್ತಾ ಇದ್ರೆ ಯಾವ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ನಮಗೆ ಏನಾಗಿಲ್ಲ ರೀ, ಸೈಕಲ್ ಬೈಕ್ ಕಿಕ್ರಾಡ್ ಬರ್ತು ಸರ್. ಬಂದಿದ್ವಿ, ಇಲ್ಲಿ ತೋರಿಸಿದೆ ಸರ್, ಎಲ್ಲ ಆರಾಮಾಗಿದ್ರೆ ಹೊಲಿಗೆ ಬಿಡ್ಸಕ್ಕೆ ಬಂದಿದ್ವಿ ಸರ್. ಇಲ್ಲಿ ಓಪಿಗೆ ಬಂದಿ ಸರ್, ಸರ್ ಹೋಗಕ್ಕೆ ಇಲ್ಲ ಸರ. ಬಂಡಿ ದಬ್ಬಿಕೊಂಡವ್ರಿ ಸರ್ ಹೆಣ್ಮಕ್ಳು, ಅನುಕೂಲ ಸರ್. ಲಿಫ್ಟು ಅದು ಭಾಳ ಸತ್ಗೆ ಏನು ರಿಪೇರ್ ಆದ ಸರ್. ಸಮಸ್ಯೆ ಆಗ್ತಾರೆ ಸರ್. ಮತ್ತು ದಬ್ಬಿಕೊಂಡು ಹೋದ್ರೆ ಮತ್ತೆ ಹೆಣ್ಮಕ್ಳು ತ್ರಾಸ ಆಗ್ತಾರೆ, ಮ್ಯಾಕೆ ಹೋಗಲ್ಲ ಸರ್. ಇಲ್ಲ ಸರ್. ಒಪೆಕ್ ಆಸ್ಪತ್ರೆ ಅವ್ಯವಸ್ಥೆ ಲಿಸ್ಟ್ ಇನ್ನೂ ಇದೆ. ಆಕ್ಸಿಜನ್ ಪ್ಲಾಂಟ್ ಕೂಡ ವರ್ಕ್ ಆಗ್ತಾ ಇಲ್ವಂತೆ. 67.37 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಕ್ಸಿಜನ್ ಪ್ಲಾಂಟ್ ನಿರ್ಮಾಣ ಮಾಡಲಾಗಿತ್ತು, ಆದರೆ ಈ ಆಕ್ಸಿಜನ್ ಪ್ಲಾಂಟ್ ಈಗ ಕಾರ್ಯನಿರ್ವಹಿಸ್ತಾ ಇಲ್ಲ. ಆಕ್ಸಿಜನ್ ಪ್ಲಾಂಟ್ ಕೆಟ್ಟ ಹೋಗಿ ಸುಮಾರು 1 ವರ್ಷ ಕಳೆದಿದೆ. ಗಂಟೆಗೆ 500 ಲೀಟರ್ ಆಕ್ಸಿಜನ್ ಉತ್ಪಾದಿಸುವ ಘಟಕ ಇದಾಗಿತ್ತು. ಒಂದ್ ಕಡೆ ಕೊರೋನಾ ಹೆಚ್ಚಾಗ್ತಾ ಇದೆ, ಆದ್ರೂ ಕೂಡ ಈ ಆಕ್ಸಿಜನ್ ಪ್ಲಾಂಟ್ ಅನ್ನ ದುರಸ್ತಿ ಮಾಡೋ ಗೋಜಿಗೆ ಆ ಆಸ್ಪತ್ರೆ ಆಡಳಿತ ಮಂಡಳಿ ಹೋಗಿಲ್ಲ. ನಾವು ಹೇಳೋದಿಷ್ಟೇ, ತಾವು ಅಲ್ಲಿ ಬೆಂಗಳೂರಲ್ಲಿ ಕುಂತು ಗೈಡ್ಲೈನ್ಸ್ನ ಪಾಸ್ ಮಾಡ್ತಕ್ಕಂಥದ್ದು ಅಥವಾ ರೂಲ್ಸ್ಗಳನ್ನು ಫ್ರೇಮ್ ಮಾಡ್ತಕ್ಕಂಥದ್ದು ಅಲ್ಲ. ಇಲ್ಲಿ ರಾಜ್ಯದಲ್ಲಿ ವಿವಿಧ ಕಡೆ ಇರ್ತಕ್ಕಂಥ ಆಸ್ಪತ್ರೆಗಳಲ್ಲಿ ಏನು ಪರಿಸ್ಥಿತಿ ಇದೆ, ನೈಜ ಪರಿಸ್ಥಿತಿ ಏನಿದೆ, ಪ್ರೆಸೆಂಟ್ ಸಿಚುವೇಶನ್ ಇದೆ, ಅದಕ್ಕೆ ಅವಲೋಕನ ಮಾಡಬೇಕು. ರಾಯಚೂರಿನಲ್ಲಿ ಇರ್ತಕ್ಕಂಥ ಒಪೆಕ್ ಆಸ್ಪತ್ರೆಯಲ್ಲಿ ಈಗ ಇರ್ತಕ್ಕಂಥ ಆಕ್ಸಿಜನ್ ಲೆಬಾರೆಟರಿ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ, ಆಕ್ಸಿಜನ್ ಸರಿಯಾಗಿ ಸಪ್ಲೈ ಆಗ್ತಾ ಇಲ್ಲ, ಕೆಟ್ಟು ಹೋಗಿದೆ. 5 ಲಿಫ್ಟ್ಗಳು ಕೆಟ್ಟು ಹೋಗಿದೆ. ಅಲ್ಲಿ ಇರ್ತಕ್ಕಂಥ ಪೇಷಂಟ್ಸ್ ಪರದಾಡುವಂಥ ಸ್ಥಿತಿ ಈಗಲೇ ಇದೆ. ನಾಳೆ ಅಕಸ್ಮಾತ್ ಆಗಿ ಕೋವಿಡ್ ತುರ್ತು ಪರಿಸ್ಥಿತಿ ಸಂದರ್ಭ ಏನಾದರೂ ಬಂತು ಅಂತಂದ್ರೆ ಅಲ್ಲಿ ಹೋಗ್ತಕ್ಕಂಥ ಜೀವಕ್ಕೆ ಹೊಣೆಗಾರರು ಯಾರು ಅಂತ ಒಂದು ದೊಡ್ಡ ಪ್ರಶ್ನೆ ಚಿಹ್ನೆ ಆಗಿ ಉಳಿದಿದೆ. ರಾಯಚೂರಿಗೆ ಇರ್ತಕ್ಕಂಥ ಉಸ್ತುವಾರಿ ಸಚಿವರು ಮತ್ತು ರಾಯಚೂರಿನ ಶಾಸಕರು ಇದರಲ್ಲಿ ಗಮನ ಹರಿಸಬೇಕು.
ಒಪೆಕ್ ಆಸ್ಪತ್ರೆಯಲ್ಲಿ ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ. ಆಕ್ಸಿಜನ್ ಸಮಸ್ಯೆಯೇ ಆಗಿಲ್ಲ, ಎಲ್ಲ ಸರಿಯಾಗಿದೆಯಂತೆ. ಒಪೆಕ್ನ MD ಡಾಕ್ಟರ್ ಬಸವರಾಜ್ ಪಿರಾಪುರೆ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ನಮ್ಮ ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ಈಗ 520 ಹಾಸಿಗೆಗಳ ವ್ಯವಸ್ಥೆ ಇದೆ. ಈ 520 ಹಾಸಿಗೆಗಳ ಪೈಕಿ ನಾವು 300 ಬೆಡ್ಗಳೇನಂತಂದರೆ ಕೋವಿಡ್ ಸಲುವಾಗಿ ಕಾಯ್ದಿರಿಸಿದ್ದೀವಿ. ಈ 300 ಬೆಡ್ಗಳ ಪೈಕಿ 100 ಬೆಡ್ಗಳಿಗೆ ಏನಂತಂದರೆ ವೆಂಟಿಲೇಟರ್ ಅಂತ ಕಲ್ಪಿಸುವ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಇದಲ್ಲದೆ ನಾವು ಏನಂತಂತಂದರೆ ಆಕ್ಸಿಜನ್ ಕುರಿತು ನಮಗೆ ಯಾವುದೂ ಸಮಸ್ಯೆ ಇಲ್ಲ. ಆಕ್ಸಿಜನ್ ಏನಂತಂದರೆ ನಮ್ಮ ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ನಾವು 20 KL ಟ್ಯಾಂಕಿನ ಸ್ಟೋರೇಜ್ ಟ್ಯಾಂಕಿನ ವ್ಯವಸ್ಥೆ ಇದೆ. ಆಮೇಲೆ ಈಗ ಇವತ್ತಿನ ದಿವಸ ನಮ್ಮದು 13.5 KL ಸ್ಟಾಕ್ ಇದೆ. ನಮಗೆ ಪ್ರಾಕ್ಸಿಯರಿಂದ ರೆಗ್ಯುಲರ್ ಆಕ್ಸಿಜನ್ ಸಪ್ಲೈ ಆಗ್ತಾ ಇದೆ. ಇದಲ್ಲದೆ ನಮಗೆ ಇನ್ನೂ ಹೆಚ್ಚಿನ ಬೇಕಂತಂದರೆ ನಾವು ಸಿಲಿಂಡರ್ ಮುಖಾಂತರನೂ ನಾವು ಸಪ್ಲೈ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಎಷ್ಟಂತಂದರೆ ನಮ್ಮ ಹತ್ರ 180 D ಟೈಪ್ ಸಿಲಿಂಡರ್ ಇದ್ದಾವೆ. ಸೊ ಹೀಗಾಗಿ ಆಕ್ಸಿಜನ್ ಕುರಿತು ಯಾವುದೇ ಥರ ಸಂಬಂಧ ಕೊರತೆ ಇರುವುದಿಲ್ಲ. ಇದರ ಜೊತೆ ಬೇಕಾದಂಥ ಮಾನಿಟರ್ಸ್ ಆಗಲಿ ಅಥವಾ ಆಕ್ಸಿಜನ್ ಮಾಸ್ಕ್ ಆಗಲಿ ಅಥವಾ ಬೈಪ್ಯಾಪ್ ಸಿಪ್ಯಾಪ್ ಮಾಸ್ಕ್ ಆಗಲಿ ಎಲ್ಲ ರೀತಿ ನಾವು ಸಂಗ್ರಹ ಮಾಡಿಕೊಂಡು ಇಟ್ಟಿದ್ದೀವಿ. ಶಕ್ತಿ ಸೌಧದ ಗೇಟ್ನಲ್ಲಿ ಕಾಂಚಾಣ ಲಕ್ಷ ಹಣ ತಂದಿದ್ದು ಯಾಕೆ? ಯಾರಿಗೆ ಕೊಡಲು ತಂದಿದ್ದ ಹಣ? ಇದು 10 ಲಕ್ಷ ಸೀಕ್ರೆಟ್. ಶಕ್ತಿ ಸೌಧದಲ್ಲಿ ಮತ್ತೆ ಕುರುಡು ಕಾಂಚಾಣ ಕುಣಿತ. ವಿಧಾನಸೌಧದ ಈಸ್ಟ್ ಗೇಟ್ ಬಳಿ 10 ಲಕ್ಷವನ್ನ ವಶಕ್ಕೆ ಪಡೆಯಲಾಗಿದೆ. ಅಸಿಸ್ಟೆಂಟ್ ಇಂಜಿನಿಯರ್ ಒಬ್ಬರಿಂದ 10 ಲಕ್ಷವನ್ನ ವಶಕ್ಕೆ ಪಡೆಯಲಾಗಿರುವಂತದ್ದು. ಪ್ರಮುಖ ವ್ಯಕ್ತಿಯೊಬ್ಬರಿಗೆ ಈ ಒಂದು ಹಣವನ್ನ ಕೊಡಲು ತಂದಿದ್ರಂತೆ. 10 ಲಕ್ಷವನ್ನ ವಿಧಾನಸೌಧ ಠಾಣೆ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಯಾರಿಗೆ ಹಣ ಕೊಡಲು ತಂದಿದ್ರು ಅಂತ ಪೊಲೀಸರು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಹಣದ ಮೂಲದ ಬಗ್ಗೆ ಮಾಹಿತಿಯನ್ನ ನೀಡಿಲ್ಲ PWD AE. 2 ಗಂಟೆಗಳ ಒಳಗೆ ದಾಖಲೆ ಸಲ್ಲಿಸಲು ಇನ್ಸ್ಪೆಕ್ಟರ್ ಸೂಚನೆ ಕೊಟ್ಟಿದ್ದಾರೆ. ಇದುವರೆಗೂ ಕೂಡ ಸ್ಟೇಷನ್ಗೆ PWD AE ಜಗದೀಶ್ ಅವರು ಬಂದಿಲ್ಲ. ಈ 10 ಲಕ್ಷ ಹಣ ಎಲ್ಲಿಂದ ಬಂತು, ಇದಕ್ಕೆ ದಾಖಲಾತಿ ಇದೆಯಾ, ಇದೆಲ್ಲದರ ಬಗ್ಗೆ ಈಗ ಇನ್ಸ್ಪೆಕ್ಟರ್ ಅವರು ತನಿಖೆಯನ್ನ ಮಾಡ್ತಿದ್ದಾರೆ. ಏನು ಒಂದು ಇಂಜಿನಿಯರು ಅವರು ನೇಟಿವ್ ಪ್ಲೇಸ್ಗೆ ಹೋಗಬೇಕಾಗಿರುತ್ತೆ. ಹೋಗೋಕ್ಕಿಂತ ಮುಂಚೆ ವಿಕಾಸಸೌಧಕ್ಕೆ ಕೆಲಸಕ್ಕೆ ಅಂತ ಬರ್ತಾರೆ. ಆ ಟೈಮಲ್ಲಿ ನಾರ್ಮಲ್ ತಪಾಸಣೆ ಟೈಮಲ್ಲಿ ಕ್ಯಾಶ್ ಇರೋದು ಕಂಡು ಬರುತ್ತೆ. ನಾವು ಹೆಚ್ಚಿನ ವಿಚಾರಣೆ ಮಾಡಿದಾಗ ಅವರು ಗೌರ್ಮೆಂಟ್ ಎಂಪ್ಲಾಯಿ ಅಂತ ಗೊತ್ತಾಗುತ್ತೆ. ಬಟ್ ನಮಗೆ ಸಿಕ್ಕಿರೋದ್ರಿಂದ ನಾವು ಅದನ್ನು ಹೆಚ್ಚಿನ ತನಿಖೆಗೆ ಒಳಪಡಿಸೋ ಒಂದು ಕಾರ್ಯಕ್ಕೆ ನಾವು ಒಳಗಾಗಿದ್ದೀವಿ. ಇಲ್ಲ, ಇದು ವಿಕಾಸ್ ಸೌಧ ಹಾಗೂ ವಿಧಾನಸೌಧ ಭದ್ರತೆ ಅವರು ಪೊಲೀಸರು ಹಿಡಿದಿರೋ ಅಂಥದ್ದು. ಹಿಡಿದ ನಂತರದಲ್ಲಿ ನಮಗೆ ಅದನ್ನು ಹಸ್ತಾಂತರ ಮಾಡಿದ್ದಾರೆ. ಆ ಪ್ರಕಾರವಾಗಿ ನಾವು ಏನು ಕೋರ್ಟ್ಗೆ ಅದನ್ನು ನಾವು ಸಬ್ಮಿಟ್ ಮಾಡಿದ್ದೀವಿ. ಫರ್ದರ್ ಅವ್ರೇನು ದಾಖಲಾತಿಗಳಿದೆ ಎಲ್ಲ ಥರ ಕೇಳಿದ್ದೀವಿ. ವಿಧಾನಸೌಧದಲ್ಲಿ ಹಣ ಸಿಕ್ಕಿರುವ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಯಾವ ಉದ್ದೇಶಕ್ಕೆ ಹಣ ತಂದಿದ್ದಾರೆ ಅಂತ ತನಿಖೆ ಆಗ್ತಾ ಇದೆ ಅಂತ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಅವರು ಹೇಳಿದ್ದಾರೆ. ಈ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸ್ಟೇಟ್ಮೆಂಟ್ ಪಡೆದ ಬಳಿಕವಷ್ಟೇ ಗೊತ್ತಾಗಬೇಕು ಅಂತ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಅವರು ಹೇಳಿದ್ದಾರೆ. ಈಗ ಆ ಹಣ ಯಾರ್ದು, ಎಲ್ಲಿಗೆ ತಗೊಂಡೋಗ್ತಾ ಇದ್ದ, ಯಾಕಷ್ಟು ಕ್ಯಾಶ್ ಇಟ್ಕೊಂಡಿದ್ದ, ಈ ಹಿನ್ನೆಲೆಯಲ್ಲಿ ತನಿಖೆ ನಡೀತಾ ಇದೆ. ಆ ತನಿಖೆ ನಡುವೆ ನಾನೇನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಪ್ರಾಮಾಣಿಕವಾಗಿ ತನಿಖೆ ಪಾರದರ್ಶಕವಾಗಿ ನಡೆಯುತ್ತೆ. ತನಿಖೆಯಿಂದ ಏನು ಬರುತ್ತೆ ಅದರ ಆಧಾರದ ಮೇಲೆ ಕ್ರಮ ತಗೊಳ್ತಾರೆ. ಗೊತ್ತಿಲ್ಲ ಈಗ ಅದು ಸಿಕ್ಕಿದೆ ಅಷ್ಟೇ, ಪತ್ತೆ ಆಗಿದೆ ಅಷ್ಟು ಬಿಟ್ರೆ ಅದು ಯಾರಿಗಾಗಿ ಹೋಗ್ತಾ ಇದ್ದು ಏನು ಅವನ ಸ್ಟೇಟ್ಮೆಂಟ್ ಇಂದಾನೆ. ತಮಿಳುನಾಡಲ್ಲಿ ಭುಗಿಲೆದ ಸೂಪರ್ ಸ್ಟಾರ್ ವಿವಾದಕ್ಕೆ ಕಿಡಿ ಹೊತ್ತಿಸಿದ ತಮಿಳು ಪತ್ರಕರ್ತ ಭೀಸ್ಮಿ. ರಜನಿಕಾಂತ್ ಅಲ್ಲ, ವಿಜಯ್ ಸೂಪರ್ ಸ್ಟಾರ್ ಅಂತ ಭೀಸ್ಮಿ ಹೇಳಿರೋ ಒಂದು ಹೇಳಿಕೆ ಇದೀಗ ದೊಡ್ಡ ಮಟ್ಟದಲ್ಲಿ ವಿವಾದಕ್ಕೆ ಕಾರಣ ಆಗಿದೆ. ಸೊ ಭೀಸ್ಮಿ ಅವರ ಈ ಒಂದು ಸ್ಟೇಟ್ಮೆಂಟ್ಗೆ ರಜನಿಕಾಂತ್ ಫ್ಯಾನ್ಸ್ ಫುಲ್ ಗರಂ ಆಗಿದ್ದಾರೆ. ನಟ ವಿಜಯ್ ಸಂಭಾವನೆ ರಜನಿಕಾಂತ್ ಸಂಭಾವನೆಗಿಂತ ಹೆಚ್ಚಿದೆ. ಭೀಸ್ಮಿ ವಿವಾದಾತ್ಮಕ ಹೇಳಿಕೆಯಿಂದ ಈಗ ರಜನಿ ಫ್ಯಾನ್ಸ್ ರೊಚ್ಚಿಗೆದ್ದಿದ್ದಾರೆ. ಭೀಸ್ಮಿ ಆಫೀಸ್ ಮೇಲೆ ದಾಳಿ ಮಾಡಿದ್ದಾರೆ ರಜನಿಕಾಂತ್.